ನೋಡಿ, ಸಿಂಹರಾಶಿ ಅಂತ ಅಂದಾಗ ಇವತ್ತು ಸಿಂಹರಾಶಿನೇ ಇದೆ. ಸಿಂಹರಾಶಿ ಅಂತ ಬಂದಾಗ ಆ ಸಿಂಹರಾಶಿಯಲ್ಲಿ ಮಖ, ಪುಬ್ಬ, ಉತ್ತರ ನಕ್ಷತ್ರ, ಈ 3 ನಕ್ಷತ್ರಗಳು ಕೂಡ ಸಿಂಹರಾಶಿಯಲ್ಲೇ ಬರುತ್ತೆ. ಅದರಲ್ಲೂ ಮಾ ಅಕ್ಷರ, ಮಾ ಮಿ ಅನ್ನೋ ಅಕ್ಷರಗಳು, ಅದೇ ರೀತಿ ಮಾ ಮಿ ಟ ಅನ್ನೋ ಅಕ್ಷರಗಳು ಕೂಡ ಸಿಂಹರಾಶಿಯಲ್ಲೇ ಬರುತ್ತೆ. ಆಲ್ರೆಡಿ ಹೇಳ್ತಾ ಬಂದೆ, ಸಿಂಹರಾಶಿಯವ್ರಿಗೆ ಟೈಮ್ ಚೆನ್ನಾಗಿಲ್ಲ. ಯಾಕಂದರೆ 8ನೇ ಮನೆಯಲ್ಲಿ ಶನಿ ಇದ್ದಾನೆ. ಮತ್ತು ಶನಿ ಇರೋ ಮನೆಯಿಂದ ನೋಡಿದ್ರು ಕೂಡ ಅಲ್ಲಿ 6ನೇ ಮನೆ ಆಗುತ್ತೆ ಸಿಂಹರಾಶಿ. ಯಾಕಂದರೆ ಇದು ಮನೆಗೆ ಸೂರ್ಯ ಅಧಿಪತಿಯಾಗಿರ್ತಾನೆ ಅಂತ 1000 ಸತಿ ಹೇಳ್ಕೊಂಡು ಬಂದೆ. ಈಗಲೂ ಕೂಡ ನೋಡಿ, ಸಿಂಹರಾಶಿ ತುಂಬ ಟೈಮ್ ಚೆನ್ನಾಗಿದೆ ಅಂತ ಇನ್ಸ್ಟಾಗ್ರಾಮ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಹೇಳ್ತಿದ್ದಾರೆ. ಆದರೆ ಇದೇ ರೀತಿ ತುಲಾರಾಶಿಗೂ ಕೂಡ ಹೇಳಿದ್ದೆ ನಾನು, ಟೈಮ್ ಚೆನ್ನಾಗಿಲ್ಲ ಅಂತ, ಗುರು ಬದಲಾವಣೆ ಆಗಿರೋ ನಂತರ. ಆದರೆ ಸಿಂಹರಾಶಿ ಕೂಡ ನೋಡಿ, ಗುರು ಬದಲಾವಣೆ ಆಗಿದ್ದಾನೆ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬಂದಿದ್ದಾನೆ. ಅಂದರೆ ಸಿಂಹ ರಾಶಿಗೆ 12ನೇ ಮನೆಗೆ ಗುರು ಬಂದಿದ್ದಾನೆ. ಈ 12ನೇ ಮನೆಗೆ ಗುರು ಬಂದಿರೋದು, ಮತ್ತು ಒಂದು ಕಡೆ ಏನಾಗುತ್ತೆ, ಸಿಂಹರಾಶಿ ರಾಶಿಯಾಧಿಪತಿ ಸೂರ್ಯ ಬಂದು ಇದೇ ಇವಾಗ ಮಿಥುನ ರಾಶಿಯಲ್ಲಿದ್ದಾನೆ. ಆದರೆ ಇದೇ 17ನೇ ತಾರೀಕು, ಮುಂದಿನ ಒಂದು 16ನೇ ತಾರೀಕು ಅವನು ಕಟಕ ರಾಶಿಗೆ 12ನೇ ಮನೆಗೆ ಬರ್ತಾನೆ. ರಾಶಿಯಾಧಿಪತಿ 12ನೇ ಮನೆಗೆ ಬರ್ತಾನೆ, ಗುರುವಿನ ಜೊತೆ ಸೇರ್ಕೊಳ್ತಾನೆ. ಜೊತೆಗೆ ರಾಶಿಯಲ್ಲಿ ಶುಕ್ರ ಬಂದಾಗ ಏನಾಗುತ್ತೆ, ದುಡ್ಡು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಅದೆಲ್ಲ ಸುಳ್ಳು.